ಪ್ರತಿಯೊಬ್ಬರಿಗೂ ನಮಸ್ಕಾರ. ಯಾವ ಸೀರೆ ಬೇಕು ಸ್ಕ್ರೀನ್ಶಾಟ್ ತೆಗೀರಿ, ವಾಟ್ಸಪ್ ಬುಕ್ಕಿಂಗ್ ಮಾಡಿರಿ. ಸೊ ತುಂಬ ಒಳ್ಳೆ ಕ್ವಾಲಿಟಿ ಸೀರೆಗಳು ಸ್ಟಾಕ್ ಹಾಕ್ಸಿದ್ದೀನಿ. ಯಾರಿಗೆ ಬೇಕು ನೋಡಿರಿ, ಇಲ್ಲಿ ಒಂದು ನಿಮ್ಗೆ ಪಿಕ್ಕನ್ನು ಹಾಕ್ತಾಯಿದ್ದೀನಿ. ದಯವಿಟ್ಟು ಯಾರಿಗೆ ಬೇಕು ನೋಡಿರಿ ಸ್ಕ್ರೀನ್ಶಾಟ್ ತೊಗೊರಿ, ಒಂದೊಂದಾಗಿ ತೋರಿಸ್ತಾ ಇದ್ದೀನಿ. ಸೊ ಆ ಸೀರೆ ನಿಮ್ಗೆ ಬೇಕಾಗಿತ್ತಪ್ಪ ಅಂತಂದ್ರೆ ನನ್ನ ಹತ್ರ ಅವೈಲೇಬಲ್ ಇದ್ದರೆ ನಿಮ್ಗೆ ಹೇಳ್ತೀನಿ. ಸೀರೆಗೆ ಹೆಂಗೆ ಬರ್ತೈತಿ ಮತ್ತು ಬ್ಲೌಸ್ ಪೀಸ್ ಹೆಂಗೆ ಬರ್ತೈತಿ ಎಲ್ಲನೂ ಸೀರೆ ಓಪನ್ ಮಾಡಿ ನೋಡೋವಂಥ ಆಪ್ಷನ್ನು ಕೂಡ ಐತಿ. ಮಸ್ತ್ ಅದಾವ್ರಿ, ಕಲರ್ ಕಾಂಬಿನೇಷನು ಹಾಗೆ ಅದಾವ. ಎಲ್ಲ ಕೂಡ ಇವಾಗ ಟ್ರೆಂಡಿಂಗಲ್ಲಿ ಯಾವ ನಡೀತಾ ಇದೆ ನೋಡಿರಿ, ಅದೇ ಇದು ನೋಡಿರಿ. ಮಸ್ತ್ ಐತಿ, ಫುಲ್ ಜಬರ್ದಸ್ತ್ ಐತಿ ಸೀರೆ ಅಂತೂ ಕೂಡ. ಇದಂತೂ ಲಾಸ್ಟ್ ಟೈಮ್ ಹಾಕ್ಸಿದ್ದೆ, ಒಳ್ಳೆ ರೀಸ್ಟಾಕ್ ಮಾಡಿಸೀನಿ. ಹಾಗಾಗಿ ನೋಡಿರಿ, ಒಂದಕ್ಕಿಂತ ಒಂದು ಚಲೋ ಅದಾವು ಫಂಕ್ಷನ್ ವೇರ, ನೋಡಿ ಸಪೋರ್ಟ್ ಮಾಡಿರಿ. ಆತು ಕಾಣುತ್ತಲ್ಲ, ಈ ಥರ ಮಣ್ಣು ಗೊರ್ಲಿ ಇಟ್ಟೈತೆ ನೋಡ್ರಿ ಹೆಂಗೆ ಈ ಟೈಪ್ ಗೊರ್ಲಿ ಮಾಡಿರ್ತೈತಲ್ರಿ. ಇದು ಏನು ಮಾಡಿದ್ರು ನಾವು ಮನುಷ್ಯರು ಇದನ್ನು ಸಣ್ಣಗೆ ಮಣ್ಣು ತಂದು ತೊಳೆದು ಗಿಡಕ್ಕೆ ಹಚ್ಚಿದ್ರು ಇದೇನು ಹತ್ತಲಾರ್ದ್ರಿ. ಇದು ಗೊರ್ಲಿ ಅಂತ ಒಂದು ಹುಳ ಇರ್ತೈತ್ರಿ. ಆ ಗೊರ್ಲಿ ಅಂತ ಒಂದು ಹುಳ ಏನಿರ್ತಲ್ರಿ, ಆ ಹುಳ ನೆಲದಂದು ಭೂಮಿ ಮೇಲಿದು ಮಣ್ಣು ಈ ಟೈಪ್ ಮಣ್ಣು ತಿಂದು ಹಿಂಗೆ ತೊಗೊಂಡು ಇದು ಮನೆ ಕಟ್ಕೊತ ಹೋಗತ್ರಿ. ಹಿಂಗೆ ಬೇನಿ ಗಿಡಕ್ಕಾಗಲಿ ಅದಕ್ಕೆ ಹೇಳ್ತಾರೆ ರೀ, ಕಟ್ಟಿಗೆ ಗೊರ್ಲಿ ತಿನ್ನುತ್ತಂತಾರಲ್ಲ, ಹಂಗೆ ನೋಡ್ರಿ ಈ ಟೈಪು ಹಿಂಗೆ ಮಾಡಿರ್ತೈತೆ ರೀ ಅದು. ಈ ಕಡೆ ಬಾರಪ್ಪ, ಏನು ಹೇಳ್ಬೇಕಂತ ಮಾತಾಡೋಣ. ನಾ ಕಾಣಿಸ್ನಿಲ್ಲಪ್ಪ, ಚಂದ ಗಿಡ ಮಾಡ ಕಾಣಿಸಕತ್ತೀನಿಲ್ಲ. ಎಲ್ಲರಿಗೆ ನಮಸ್ಕಾರ ರೀ. ಕೆಲವು ಮಂದಿ ನಮಸ್ಕಾರ ಮಾಡಬೇಡ್ರಿ, ನೀವು ಹಿರಿಯರು ಅಮ್ಮಾರ ಅಂತಾರೆ. ನನಗಿನ್ನ ಹಿರಿಯರೂ ನೀವೆಲ್ಲ ತೋರಿಸ್ತಿರ್ತೀರಿ ಟಿ ವಿನ, ಯೂಟ್ಯೂಬು ನೋಡ್ರಿ ಅಂತೇಳಿ. ಒಂದು ಅನುಭೋಗದ ಮಾತಂತ ನಾನು ಹೇಳ್ತೀನಿ ರೀ. ಆ ಅನುಭೋಗದ ಮಾತು ಏನಂದ್ರೆ, ಇನ್ನೇ ಒಬ್ಬರು ನಂದಿನಿ ಅಕ್ಕಾರಂತೆ ಮಾತಾಡ್ತಾರೆ ರೀ. ಅವರು ನಾನು ದೊಡ್ಡವರಲ್ಲಿ ಸಣ್ಣರಲ್ಲಿ ಹೆಸರುಗೊಂಡು ಕರೆಯೋದ್ರಾಗ ಬೆಲೆ ಇರಲ್ಲ. ಒಂದು ಮಾತು ಹೇಳ್ತೀನಿ, ಅವ್ರು ಎಷ್ಟು ಸೂಪರಾಗಿ ಮಾತಾಡ್ಯಾರ, ಎಷ್ಟು ಮಾಡ್ತಾರಂದ್ರೆ ನೀವು ಕಲ್ತವ್ರಿ. ನಾನು ಕಲ್ತಿಲ್ಲ. ನಾ ರ ಅನ್ನೋ ಅಕ್ಷರ ನನಗೆ ಬರೆಯೋಕೆ ಚಂದಾಗ ಮಾಡೋಕೆ ಕಾಣಿಸ್ನಲ್ಲ, ರ ಅನ್ನೋ ಅಕ್ಷರ ನನಗೆ ಬರೆಯೋಕೆ ಬರೋಂಗಿಲ್ಲ. ಯಾಕಂದ್ರೆ ನಾವು ಹಳ್ಳಿ ಊರಾಗ ಹುಟ್ಟಿ ಹಳ್ಳಿ ಊರಾಗ ಬೆಳೆದ ಮಂದಿ, ನನಗೇನೂ ಬರೆಯೋಕೆ ಬರೋಂಗಿಲ್ಲ ರೀ. ಆದ್ರೂ ನನ್ನ ಮಕ್ಕಳು ನನಗೆ ಮೊಬೈಲ್ ನಾ ತೊಗೊಂಡಿಂದ ಅದ್ರಾಗ ಯೂಟ್ಯೂಬ್ ನೋಡ್ತೀನಿ ರೀ, ಸಬ್ಸ್ಕ್ರೈಬ್ ಮಾಡ್ತೀನಿ, ಮತ್ತು ಯಾರಿಗಾರ ವಿಡಿಯೋ ಕಳಿಸ್ತೀನಿ, ಯಾರಿಗಾರ ಫೋಟೋ ಬಿಡ್ತೀನಿ, ಮತ್ತು ಏನರ ನಾ ಯೂಟ್ಯೂಬ್ದಾಗ ಮಾತಾಡಿದ್ದು ಅದನ್ನು ಯಾರಿಗಾರ ಬಿಡ್ತೀನಿ. ಅಷ್ಟೊಂದು ಈಗೀಗ ರೀ, ಈ 4 ವರ್ಷದಾಗ ಕೈಯಾಗ ಮೊಬೈಲ್ ಬಂದಿಂದ ಇಷ್ಟು ಕಲ್ತೀನಿ ರೀ. ನನಗೆ ನೋಡ್ರಿ, ಕೆಲವು ಮಂದಿ ಅಮ್ಮರ್ದು ಯಾವ ಊರು ಏನಂತ ಕೇಳ್ತಿರ್ತೀರಿ. ನನ್ನ ತವ್ರ ಮನೆ ಹುನಗುಂದ ತಾಲೂಕು ಮನ್ಮಂತನಾಳು. ನಾನು ಕೊಟ್ಟಿದ್ದು ಗಂಡನ ಮನೆ 4 ತೋಡ. ನನಗೆ 4 ಮಂದಿ ಹೆಣ್ಮಕ್ಳು. ಇದೇ ಮಗಳ ಮುದ್ದೆ ಬೆಳತಲ್ಲೇ ನೆರವೆಂಚಿ ಕೊಟ್ಟಿವಿ. 2ನೇದಕ್ಕಿ ಯೂಟ್ಯೂಬ್ ಮಾಡೋ ಸವಿತಾ ಸೊಲ್ಲಾಪುರ ಕೊಟ್ಟೀನಿ. 3ನೇದಕ್ಕಿ ಬಾಗೆ ಹೊಡಿತಲ್ಲಿ ನಾಗೂರು. 4ನೇದಕ್ಕಿ ಸಣ್ಣಕ್ಕಿ ನೋಡಿರಲ್ಲ ಸರಸ್ವತಿನ ಇಲ್ಲಿ ಕೋಳೂರು ತಲ್ಲಿ ಕೊಟ್ಟಿವ್ರಿ. ಅವರು ಯಜಮಾನ್ರು ಜಾಬ್ ಮಾಡೋ ಸಲ ಗೌದಾಗಿರ್ತಾರೆ. ನನಗೆ ನೋಡ್ರಿ 4 ಮಂದಿ ಹೆಣ್ಮಕ್ಳು. ಎಲ್ಲ ನೋಡಿದ್ರೆಲ್ಲ ನಮ್ಮದು ಪ್ರಾಪರ್ 4 ತೋಡ ಕೊಟ್ಟಿದ್ದು ಸೊಲ್ಲಾಪುರ ಅಂತ ಎಲ್ಲರದು ಹೇಳೀನಿ. ನನ್ನ ಹೆಸರು ಶಾರದಾ ಅಂತೇಳಿ. ನಾನು ವಿದ್ಯಾವಂತಿಕೆಲ್ಲ, ನನಗೆ ವಿದ್ಯೆ ಬರೋದಿಲ್ಲ, ಶಾಲೆ ಕಲ್ತಿಲ್ಲ. ಯಾಕಂದ್ರೆ ನಾವು ಹಳ್ಳಿ ಊರಾಗ ಬೆಳೆದು ಬಂದು ಏನು ಹೇಳಕ್ಕೆ ಬಗಸ್ತೀನಿ ಅಂದ್ರೆ, ಎಲ್ಲ ಎರಗಡೆ ಸಲ ಹೇಳೀನಿ ರೀ. ಎಲ್ಲ ಯೂಟ್ಯೂಬರು ಹಂಗೆ ಕಮೆಂಟ್ ಹಾಕಿದ್ರು, ಹಿಂಗೆ ಕಮೆಂಟ್ ಹಾಕಿದ್ರು ಅಂತಾರೆ. ಅಂದವ್ರು ಹಂಗಾಲಾಗ ನೆಂದವ್ರು ಮಂದಾಗಂತ. ಎಷ್ಟು ಮಂದಿ ಎಲ್ಲರೂ ಅವರೇ ಇರಂಗಿಲ್ಲ ರೀ. ಹೊಲ್ದಾಗ ಬೀಜ ತೊಗೊಂಡೋಗಿ ಶೇಂಗಾ ಬಿತ್ತೀವಿ, ತೊಗರಿ ಬಿತ್ತೀವಿ, ಕಡ್ಲಿ ಬಿತ್ತೀವಿ. ಕಡ್ಲಿ ಶೇಂಗಾ ಅಷ್ಟೇ ಬೆಳಿತೈತೇನ್ರಿ? ಇಲ್ಲ, ಅದ್ರ ಕೂಡ ಕಸ ಕಡ್ಡಿ ಅದು ಹೊಲ್ದಾಗ ಕಸ ಅಂದ್ರೆ 108 ಥರ ಬೆಳಿತೈತಿ. ಅದಕ್ಕೊಂದೊಂದು ಕತ್ಗುರ್ಕ, ಕರಿಕಿ, ಅಕ್ಕರಿಕಿ, ತುರ್ಬಿ ಹೂವು ಮತ್ತು ತುರ್ಬಿ ಕಸ, ಚಿಂಪಿಗೆ ಅಂಥೇಳಿ 108 ಅದಕ್ಕೆ ಹೆಸರಿಡ್ತೀವಿ ರೀ. ಹೆಸರಿಟ್ಟು ಕರಿತೀವಿ. ಅದ್ರಂಗೆ ರೀ ಕೆಲವು ತಾಲ್ವಾದ್ರೆ ಒಟ್ಟು ಈ ಕಸ ಈ ಔಷಧಕ್ಕೆ ಬರಂಗಿಲ್ಲ ನಂಗೆ. ಎಲ್ಲ ಕಸನೂ ಒಂದೊಂದು ಔಷಧ ಯೂಟ್ಯೂಬ್ದಾಗ ಹೇಳೋದ ನಾನು ನೋಡೀನಿ. ಈ ಕಸಗಳೆಲ್ಲ ನೋಡ್ರಿ ಎದಕ್ಕಂದ್ರೆ, ಇದು ಒಂದು ಹೂವು ರೀ, ಇದು ಒಂದು ಹೂವು. ಈ ಹೂವನ ನಿನ್ನೆ ಯೂಟ್ಯೂಬ್ದಾಗ ನೋಡೀನಿ. ಈ ಹೂವು ಏನೇನು ಕೆಲಸ ಮಾಡುತ್ತಂದ್ರೆ, ಅಷ್ಟೆಲ್ಲ ಒಂದೊಂದು ಗೌಟಿ ಔಷಧ ಅಂತ ಹೇಳ್ತಾರೆ. ಈಗ ಯಾರು ಪಾಲಿಸ್ತಾರೆ ಹೇಳ್ರಿ ಗೌಟಿ ಔಷಧನ? ಈಗ ಯಾರು ಇಂಥವೆಲ್ಲ ಪಾಲ್ಸಂಗ್ಲೇ, ಅವೆಲ್ಲ ಹೋದು ಕಾಲು ಅಂತಾರೆ. ಇದು ನೋಡ್ರಿ ತುರ್ಬಿ ಹೂವು ಅಂತ ಬಂದು ಅವಕ್ಕೆ ಮುಳ್ಳದವ್ರಿ, ಚಪ್ಪಲ್ ಹಾಕೊಂಬಂದಿಲ್ಲ. ಇದು ತುರ್ಬಿ ಗಿಡ ಅಂತ ಬರ್ತೈತ್ರಿ. ಇದು ತಡಿಯಪ್ಪಜ್ಜಿ, ಇದು ತುರ್ಬಿ ಗಿಡ ಅಂತ ಬರ್ತೈತಿ. ಕೆಲವು ಮಂದಿ ಗೌಟಿ ಔಷಧ ಮಾಡೋರು ಇದ್ರದ್ದು ಎಷ್ಟೆಲ್ಲ ಹೇಳ್ತಾರೆ, ಎಷ್ಟೆಲ್ಲ ಔಷಧಕ್ಕೆ ಬರ್ತೈತ್ರಿ. ಇದು ತುರ್ಬಿ ಗಿಡ ಒಣಗೈತ್ರಿ. ತುರ್ಬಿ ತಪ್ಪಲ, ತುರ್ಬಿ ಹೂವು, ತುರ್ಬಿ ಗಿಡ ಎಲ್ಲದಕ್ಕೂ ಬರ್ತಂತ ಹೇಳ್ತಾರೆ ರೀ. ಹಿಂದಕ್ಕೆ ಸರಿ
ಎಲ್ಲದಕ್ಕೂ ಕೆಲ್ಸಕ್ಕೆ ಬರ್ತ್ರಿ. ಈ ಕೊಡ್ಡು ಏನೈತಲ್ರಿ 20-30 ವರ್ಷನ 10 ವರ್ಷದ ಕೊಡ್ಡು ಐತ್ರಿ. 20-30 ವರ್ಷ ಬೇನಿ ಕಟ್ಟಿಗೆ, ಜಾಲಿ ಕಟ್ಟಿಗೆ, ಬನ್ನಿ ಕಟ್ಟಿಗೆ ಏನೂ ಆಗಂಗಿಲ್ಲ ಅಂತ ಹಿರಿಯರು ಹೇಳ್ತಾರೆ. ಅದ್ರಂಗೆ ಯಾವುದು ಚಿಂತೆ ಏನೂ ಇರಲಿಲ್ಲ ಅಂದ್ರೆ ಮನುಷ್ಯ ಎಷ್ಟು ವರ್ಷ ಆದರೂ ಬಾಳ್ಬೋದು. ಚಿಂತೆ ಅನ್ನೋದೊಂದು ಮನುಷ್ಯನಿಗೆ ಸೇರ್ತೀವಂದ್ರೆ ಅದಕ್ಕೆ ಸಾವಿಂದ ನಾಳೆ ಅಂದ ಅಂತ ಅದಕ್ಕೆ ಟೈಮ ಇಲ್ಲ, ಅದಕ್ಕೆ ಏನೂ ಇರ್ತಿರಂಗೆ ಇಲ್ಲ. ಅದ್ರ ಸಲಾಗಿ ಹೇಳ್ತೀನಿ ರೀ, ಎಲ್ಲರೂ ನಂದಿನಮ್ಮ ಹೇಳ್ದಂಗೆ ನಮ್ದು 50 ವರ್ಷ ಆಗಿಂದ ನಾವು ಅದನ್ನು ಮಾಡಬೇಕು ಇದನ್ನು ಮಾಡಬೇಕು ಅನ್ನೋದಕ್ಕಿಂತ ನಮ್ಮ ಶರೀರ ನಾವು ಕಾಯ್ಕೋಬೇಕಂತ ಹಿರಿಯರು ಒಂದು ಹೇಳ್ತಾರೆ ರೀ. ಹೇಳೋದು ಸುಲಭ, ಅನುಭವಿಸೋದು ಮಾಡೋದು ದೊಡ್ಡ ಕಷ್ಟ. ಅದ್ರ ಸಲಾಗಿ ಅಂತ ಹೇಳ್ತೀನಿ ರೀ. ನನಗೂ ಈಗ ಜೀವ ಬ್ಯಾಸರದಂಗೆ ಆಗೈತಿ, ಸಾಕಾಗೈತಿ. ನಂದಿನಿ ಅಮ್ಮ ನಿಮ್ಮಂಗೆ ನಮ್ಮ ಜೀವ ಸುಖ ಇಲ್ಲ, ಹಿಂದಿಲ್ಲ ಮುಂದಿಲ್ಲ. ಮತ್ತು ಮೇಲತ್ತು ಏನಂದ್ರೆ ಕಡಿಡಿಯಪ್ಪ ನಾ ಕಾಣ್ಬೇಕು ಚಂದಾಗ ಒಟ್ಟು ಮಾತಾಡೋದು, ಹೌದಿಲ್ಲ? ಏನಂದ್ರೆ ನನಗೆ ಅಣ್ತಂಬ್ರು ನಾವು ಇಬ್ಬರು ಹೆಣ್ಮಕ್ಳು, ಒಬ್ಬವನೇ ಗಂಡ್ಮಗಿದ್ದ. ನಮ್ಮ ಅಣ್ಣಾರು ತೀರ್ಕೊಂಡು 20 ವರ್ಷ ಆಯ್ತು. ನನಗೂ ತಾಯಿ ಇಲ್ಲ, ತಂದಿಲ್ಲ, ಅಣ್ಣಿಲ್ಲ, ತಮ್ಮಿಲ್ಲ. ಇಂಥದ್ರಾಗ ಜೀವನ ಮಾಡ್ಕೊತ ಎಲ್ಲದು ಮಾಡಿ ಇಲ್ಲಿಗೆ ಬಂದು ನಿಂತೀವಿ. ಈಗ ನಮಗೂ ಬಿದ್ದು ಎದ್ದು ಭಾಳ ಅಂದ್ರೆ ಭಾಳ ಕಷ್ಟ ಅನ್ಭೋಗ. ನಾನು ಬದುಕಿದ್ದ 4 ಮಕ್ಕಳ ಸಲಾಗ, ಈಗ ಮೊಮ್ಮಕ್ಕಳ ಸಲಾಗ ಅಂತನ ನಾವು ಬದುಕ್ತೀವಿ, ಜೀವನ ಮಾಡ್ತೀವಿ. ಯಾವದ ಇಲ್ರಿ, ಗಟ್ಟಿಯಾಗಿ ನಿಂತ್ರ ಹಿರಿಯರು ಒಂದು ಮಾತು ಹೇಳ್ತಾರೆ, ನಾವು ಹೆಂಗೆ ಎಷ್ಟು ಗಟ್ಟಿಯಾಗಿ ನಿಂದಿರ್ತೀವಿ ನಮ್ಮ ನಿಲುವಿಗೆ ದೇವರು ಒಂದು ಫಲ ಕೊಡ್ತಾನಂತೇಳಿ. ಆ ನಿಲುವು ಕೈಕಂತ ನಾವು ಹೊಂಟೀನಿ ರೀ. ಆ ಫಲ ಸಿಕ್ಕೈತಿ, ಮುಂದೂ ಸಿಗಿಲ್ಲ ಅಂತೇಳಿ ನಾನು ನೂರಾರು ದೇವರಿಗೆ ಅರ್ಕಿ ಹೊತ್ಕೊಂತು. ನಿಮ್ಮೆಲ್ಲರ ಸಲಾಗೂ ನಾನು ಒಂದು ಮಾತು ಹೇಳ್ತೀನಿ. ಎಲ್ಲರೂ ಯೂಟ್ಯೂಬ್ ನೋಡೋಂಥ ಸಬ್ಸ್ಕ್ರೈಬರು, ಅಣ್ಣ, ಅಕ್ಕ, ತಂಗಿ, ತಮ್ಮ, ತಾಯಿ ಎಲ್ಲರೂ ನಿಮ್ಮ ಮನೆಯಾಗೂ ಯೂಟ್ಯೂಬ್ ಮಾಡೋಂಥವ್ರು ಇರ್ತಾರೆ. ನಿಮ್ಮ ಮನೆಯಾಗೂ ಮತ್ತು ಒಂದೊಂದು ಕೆಲಸದ ಮ್ಯಾಗ ಇರ್ತಾರೆ, ಏನೋ ಒಂದು ಕೆಲಸ ಮಾಡ್ತಿರ್ತಾರೆ. ಎಲ್ಲರ ಕೆಲಸಕ್ಕೂ ಸಕ್ಸಸ್ ಆಗಲಿ, ಅದಕ್ಕೆ ದೇವರೊಂದು ಅನುಗ್ರಹ ನಿಮ್ಗೆ ಸಾಧಿಸ್ಕೊಡ್ಲಿ, ಕೂಡಿಸ್ಕೊಡ್ಲಿ ಅಂತೇಳಿ ನಾನು ನಿಮ್ಮೆಲ್ಲರಿಗೂ ಹೇಳ್ತೀನಿ. ಯಾರು ಯೂಟ್ಯೂಬ್ ಮಾಡೋರು ತಿಳುವಳಿಕಿಲ್ದವ್ರು ಇರಂಗಿಲ್ಲ, ತಿಳುವಳಿಕಿದ್ದ ಯೂಟ್ಯೂಬ್ ಮಾಡ್ತಿರ್ತಾರೆ. ಅದಕ್ಕೇನಿರ್ತೀರಿ, ಕೆಲಸ ಇಲ್ದವ್ರು ಕಮೆಂಟ್ ಹಾಕ್ತಿರ್ತಾರಲ್ಲ, ಅದು ಹಂಗೆ ಇದು ಹಿಂಗೆ ಅಂತೇಳಿ. ಯಾರು ಹಾಕಿದ್ರು 1 ಸಲ ಹಾಕ್ತಾರೆ, 2 ಸಲ ಹಾಕ್ತಾರೆ, ಆಮೇಲೆ ಅವರು ತಿಳ್ಕೊತಾರೆ. ಎಲ್ಲರೂ ಮನುಷ್ಯತ್ವನ ಇರ್ತಾರೆ, ಎಲ್ಲರೂ ತಾಯಿ ತಂದೆ ಅಕ್ಕ ತಂಗಿ ಹೊಟ್ಟೆಗನ ಹುಟ್ಟಿರ್ತಾರೆ. ಅವ್ರು ನಾವು ಹಾಕಬೇಕು ಹಾಕ್ಬಾರ್ದಂತ ತಿಳ್ಕೊತಾರೆ. ಹಾಕೋರ್ಗಿನೂ ನೀವು ಏನೂ ಅನ್ಕೋಬೇಡ್ರಿ, ಹಾಕೋರ ಮ್ಯಾಗೂ ಏನೂ ತಿಳ್ಕೊಬೇಡ್ರಿ. ಅವರು ಒಂದೇನೋ ಒಮ್ಮೆ ತಿಳಿದು ಮಾಡಿರ್ತಾರೆ, ತಿಳಿಲಾರ್ದೂ ಮಾಡಿರ್ತಾರೆ. ಹಂಗಂತೇಳಿ ಇದು ಇಲ್ಲಿಗೆ ಸಾಕ್ರಿ. ಅದು ನಡೀದ ಜೀವನ ಇದ್ದಿಂದ, ಜಗತ್ತೇ ಇದ್ದಿಂದ. ಯಾವಾದರೆ ಯಾಕಾಗಲ್ದಕ್ರಿ, ಯಾವಾಗ ನಾವು ಇದು ನೋಡ್ರಿ, ಇದು ಕಸ ಅನ್ಕೊತೀವಲ್ಲ, ಇದು ಎಲ್ಲದು ಇದು ಕಸ ಅನ್ಕೊತೀವಲ್ಲ, ಒಮ್ಮಿಲ್ದೊಮ್ಮೆರ ನಮ್ಮ ಜೀವ ಹಸನಾಗತ್ತೈತಿ, ಹೌದಿಲ್ರಿ? ಇದು ಕಸ ಒಮ್ಮಿಲ್ದೊಮ್ಮೆರ ನಮ್ಮ ಜೀವ ಹಸನಾಗತ್ತೆ. ಅವ್ರ ಕಸ ಅಂತ ಎಷ್ಟು ಅನ್ಕೊಂಡಿರ್ತಾರೆ, ನಮ್ಮ ಜೀವ ನಾವು ರಸ ಅನ್ಕೋಬೇಕ್ರಿ. ಅದು ಮೊದಲೇ, ಆಮೇಲೆ ಅದು ಗೊಬ್ಬರ ಆಗಿ ಬೆಳಿಗ್ಗೆ ಎಷ್ಟು ರಸ ಕೊಡ್ತೈತಿ, ಆ ರಸದ ಮೇಲಿದ ನಾವು ತಿನ್ನೋದು. ನಮ್ಮನ್ನು ಕಸ ಅಂತ ಯಾರು ತಿಳ್ಕೊತಾರೆ, ನಾವು ಅವ್ರ ಜೀವನದಾಗ ನಾವು ರಸ ಆಗೇ ಇರ್ತೀವಿ. ಅದ್ರ ಸಲುವಾಗನ ಅವ್ರು ನಮ್ಮ ಬಗ್ಗೆ ಹೆಚ್ಚಿನ ಕಾಶಿ ಓದಿಸ್ತಿರ್ತಾರೆ, ಹೆಚ್ಚಿನ ಪ್ರೀತಿ ತೋರಿಸ್ತಿರ್ತಾರೆ, ಹೆಚ್ಚಿಗೆ ನಮ್ಮ ಬಗ್ಗೆ ಮಾತಾಡ್ತಿರ್ತಾರೆ, ಹೌದಿಲ್ರಿ? ತಿಳ್ಕೊರಿ. ನಾನು ಒಂದು ಹೊಲ ಇಲ್ಲ, ಛಲ ಇಲ್ಲ, ನೀವು ಏನು ಮಾಡ್ತೀರಜ್ಜಿ, ನಿಮ್ಮ ಕೆಲಸ ಏನು ಅಂತಾರೆ. ನನಗೂ ಒಂದು ಮನೆದು ಒಂದು 2000-3000 ಬಾಡಿಗೆ ಬರ್ತೈತಿ, ದುಡಿತೀನಿ, ಈಷ್ಟು ದಿನ ದುಡ್ದು ಬಿಟ್ಟೀನಿ. ಅದರಂಗನ ನಮ್ಮ ಜೀವನ ಮಾಡ್ಕೊತ ನಾವು ಸಾಧಿಸೀವಿ. ಎಲ್ಲರೂ ನಮ್ಮ ಸಾಧನೆಗೆ ಒಮ್ಮಿಲ್ದೊಮ್ಮೆರ ದೇವರು ಗೆಲುವು ಕೊಟ್ಟೇ ಕೊಡ್ತಾನ. ಪರಪರ್ಸು ಬೈಲಿ ಕುಂದ್ರ ಬೈಲಿ ಬರ್ತಾನ. ಒಮ್ಮಿಲ್ದೊಮ್ಮೆರ ನಮ್ಮ ಜೀವನಕ್ಕೆ ಗೆಲುವು ಸಿಗ್ತೈತಿ. ಆ ಗೆಲುವಿನ ಸಲಾಗಾಗಿ ನಾವು ಕಾಯಬೇಕು, ತಾಳಬೇಕು, ನಮ್ಮ ಹತ್ರ ತಾಳ್ಮೆ ಬೇಕು. ಒಮ್ಮಿಲ್ದೊಮ್ಮೆರ ಹುಟ್ಟಿದ ಮೇಲೆ ಅದು ನಮ್ಮ ಉಪವಸ್ತಿಗರ ದೇವರು ಒಂದು ಗೆಲುವು ಕೊಡ್ತಾನಂತ ನಾ ಕಾಯ್ಕೊತ ಬಂದೀನಿ. ಸಿಕ್ಕೈತಿ, ಇನ್ನು ಮುಂದೂ ಸಿಗುತ್ತೈತಿ. ಅದೇ ಗೆಲುವು, ಅದೇ ನಿಲುವು. ನಮಗೆ ಒಂದು ಟೈಮ್ದಾಗ ನಾವು ಹಿಂಗೆ ಬಗ್ಗಿದ್ವಿ ಅಂದರೆ ಹಿಂಗೆ ಆಗಲ್ಲ. ಒಮ್ಮಿಲ್ದೊಮ್ಮೆರ ಅದಕ್ಕೆ ದೇವ್ರು ಒಂದು ಬಂಟನ ಎದಕ್ಕಂತಾರೆ ಹೇಳ್ರಿ, ಬೀಳು ದೊಂಟಿಗೆ ಒಂದು ಬಂಟನ ಆಸರ ಅಂತೀರಿ. ಒಂದು ದೊಂಟು ಈ ದೊಂಟು ಬೀಳ್ತಿರ್ತಂದ್ರೆ ಈ ದೊಂಟಿಗೆ ಒಂದು ಆಸರ ಆತಂದ್ರೆ ಅದು ಬೆಳೆದೇ ಬೆಳಿತೈತಿ. ಅದರಂಗೆ ಎಲ್ಲರೂ ನನ್ನ ಮಕ್ಕಳದ್ದು ಯೂಟ್ಯೂಬನು ಬೆಳೆಸ್ರಿ, ನಿಲ್ಲಿಸ್ರಿ, ಗೆಲ್ಲಿಸ್ರಿ. ಆ ಗೆಲ್ವಿಗೆ ನನ್ನ ಮಕ್ಕಳು, ನಾನು, ನೀವು ಯಾರೆಲ್ಲ ಚಂದ ಕಮೆಂಟ್ ಮಾಡಿ ನನ್ನ ಮಕ್ಕಳಿಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅವರಿಗೆ ಅಕ್ಕ ನೀವು ಹಂಗೆ ನೀವು ಹಿಂಗೆ ಅಂತೀರಲ್ಲ, ಆ ಗೆಲುವಿಗೆ ನಿಮ್ಮದೊಂದು ಸಬ್ಸ್ಕ್ರೈಬ್, ನಿಮ್ಮದೊಂದು ಕಮೆಂಟಿಗೆ ನಾನು ಕಾಯ್ತಿರ್ತೀನಿ, ನನ್ನ ಮಕ್ಕಳು ಕಾಯ್ತಿರ್ತಾರೆ. ಆ ಗೆಲುವು, ಆ ಖುಷಿ ನೀವು ಯಾರು ಏನು ಮಾಡಿರ್ತೀರಿ ನಾನು ಓದಿ ನೋಡಿಸ್ತೀನಿ.
ನೀವು ಅಂತ ಮಾಡಿದವ್ರಿಗೆ ಹಂಗೆ ನೆನೆಸ್ದವ್ರಿಗೆ ಹಂಗೆ ಕಮೆಂಟ್ ಹಾಕಿದವ್ರಿಗೆ ನನ್ನ ಕಡೆಯಲ್ಲಿಂದ ಮತ್ತೊಮ್ಮೆ ಮುಗ್ದೊಮ್ಮೆ ಧನ್ಯವಾದ ಅಂತ ಹೇಳಕ್ಕೆ ನಾನು ಬಗ್ಗಿಸ್ತೀನಿ. ಯಾಕಂದ್ರೆ ನಾವು ಸೋತು ಗೆದ್ದು ಗೆಲುವಿಗೆ ನಿಂತು ಮಂದಿ ಮನಾರ್ ಸೋತೀವ್ರಿ. ಇನ್ನೂ ಮುಂದೆ ನನ್ನ ಸೋಲಿಸ್ದಂಗೆ ನನ್ನ ಮಕ್ಕಳು ಸೋಲಿಸ್ಬೇಡ್ರಿ, ನೀವು ಗೆಲ್ಲಿಸ್ರಿ. ಎಲ್ಲೆಲ್ಲಿ ನನ್ನ ಮಕ್ಕಳದು 3 ಲಕ್ಷ ಮ್ಯಾಗ 3,70,000 ಸಬ್ಸ್ಕ್ರೈಬರ್ ಅದಾರ ಅಂದ್ರೆ ಆಕೆ ಗೆಲುವಾಗಿ ನೀವು ಕಾದಿರಿ, ಆಕೆ ಗೆಲುವಿಗಾಗಿ ನೀವು ನಿಂತೀರಿ. ಆಕೆ ಒಂದು ಸಂರಕ್ಷಣದ ಮಾತು, ಒಂದು ಸಂಸ್ಕೃತಿ ಮಾತಿನಾಗಿ ನೀವೆಲ್ಲರೂ ಸವಿತಾ ಮಾತಾಡೋದು ಭಾಳ ಚಂದ ಅಂತೀರಿ. ಇನ್ನೂ ಈಗ ಅವ್ರು ನಂದಿನಿ ಮೇಡಮ್ ಅವ್ರು ಹೇಳಿದ್ರು, ಅವ್ರ ಮಾತನ್ನು ಕೇಳ್ರಿ. ಅವ್ರು ನಂದಿನಿ ಮೇಡಮ್ ಅವ್ರದಂದ್ರೆ ಮುದ್ದು ಕೃಷ್ಣ ಅಂತೇಳಿ ಒಂದು ಇದು ಐತಿ, ಅದನ್ನು ನೋಡ್ರಿ. ರಗಡ್ ಮಂದಿ ಇದ್ರಾಗ ಗೆದ್ದಾರ, ಸೋತವ್ರನ್ನೂ ಅದಾರ, ಗೆದ್ದವ್ರನ್ನೂ ಅದಾರ. ಜೀವನ ಅಂದಮೇಲೆ ಗೆಲುವು ಸೋಲು ಇದ್ದಿದ್ದ. ಅದ್ರ ಸೋಲು ವಿಚಾರ ಮಾಡೋದಕ್ಕಿಂತ ಗೆಲುವು ವಿಚಾರ ಮಾಡಿದ್ರೆ ಗೆಲುವು ಎಂದೆಂದು ಸಿಗ್ತೈತೆ ಅಂತ ನನ್ನ ಭಾವನೆ. ಯಾಕಂದ್ರೆ ಆ ಸೋತು ಬೆಳೆದು ನಿಂತು ಜೀವನ ನಂದೈತಿ. ಅಂದರು ಆಡಿದ್ರು ಅಂದ್ರೆ ಅಂದು ಹಿಂದ ಬಂದು ಮುಂದೆ ಈ ಥರ ನೀವು ಗೆದಿರಿ. ನಿಮ್ಮಿಂದ ಮುಂದಿದ್ದವ್ರನ್ನೂ ಗೆಲ್ಲಿಸ್ರಿ. ನಿಮ್ಮ ಮಕ್ಕಳ ಮರಿಗೆ ಒಂದು ಒಳ್ಳೆ ಸಂಸ್ಕೃತಿ ಕೊಡ್ರಿ. ನಾನು ಇವತ್ತಿಗೆ ನನ್ನ ಮಕ್ಕಳು ನಾ ಬೆದರಿಸಿದ್ರೆ ಅಂಜುತ್ತಾರ. ನಾನು ಹಂಗೇ ಮಾಡ್ಕೊತಾ ಬಂದೀನಿ. ನಾನು ಹಂಗೆ ಅವ್ರಿಗೆ ಒಳ್ಳೆ ಕಲಿಸೀನಿ ಅಂತ ನಾನು ಅನ್ಕೊತೀನಿ. ನಿಮ್ಮ ಅಭಿಪ್ರಾಯ ಏನೈತನ? ಎಷ್ಟೋ ಮಂದಿ ಕಟ್ ಮಾಡ್ತೀನಿ ಭಾಳ ತಗತಾನ. ಎಷ್ಟೋ ಮಂದಿ ಒಂದೊಂದು ಗೆಲುವಿಗಾಗಿ ಒಂದೊಂದು ನಿಲುವಿಗಾಗಿ ಕಾಯ್ತಿರ್ತಾರೆ. ಯಾವಾಗಲೂ ಯಾವ ಮನುಷ್ಯನೇ ಆಗಲಿ ನಾ ತಳಗ ಬೀಳ್ಬೇಕು, ನಾ ತಳಗ ಇರ್ಬೇಕಂತ ಯಾರೂ ಬಯಸೋದಿಲ್ಲ. ಅವ ಲಿಖಿತ ಬ್ರಹ್ಮ ಬರೆದು ಕಳಿಸಿರ್ತಾನ. ಅದು ನಾನು ನಿನಗೆ ಕಷ್ಟ ಕೊಟ್ಟೆ, ನಿನಗೆ ನೋವು ಬಂತು, ನೀ ಕಷ್ಟ ಕೊಟ್ಟು ನನಗೆ ಬಂತು. ಬರೋ ನೋವು ಹೆಂಗಿದ್ರು ಬರ್ತಾವು, ಎಲ್ಲಿದ್ರು ಬರ್ತಾವು, ಯಾವಾಗೂ ಬರ್ತಾವು. ಅದ್ರ ಸಲಗ ನಾವು ಕಾಯಬೇಕು, ನಮ್ಮ ಹತ್ರ ತಾಳ್ಮೆ ಇರಬೇಕು ಅಂತ ಹೇಳ್ತಾರೆ. ಒಮ್ಮೊಮ್ಮೆ ಹೇಳೋದು ಸುಲಭ, ಅನುಭವಿಸೋದು ಭಾಳ ಕಷ್ಟ ಇರ್ತೈತಿ. ಆ ತಾಳ್ಮೆ ಒಮ್ಮೊಮ್ಮೆ ನಾವು ಕಳ್ಕೊಂಡಿರ್ತೀವಿ. ಕಳ್ಕೊಂಡವ್ರಿಗೆ ಹೇಳ್ತೀನಿ, ತಿಳ್ಕೊಂಡು ಇದ್ವಿ ಅಂದ್ರೆ ಯಾವ ತಾಳ್ಮೆನೂ ನಾವು ಕಳ್ಕೊಳ್ಳಂಗಿಲ್ಲ. ಯಾವಾಗೂ ನಾವು ಸುರಕ್ಷಿತ ಅಂತೀವಿ, ಅದು ಏನೋ ಕಷ್ಟ ಆಗಿರ್ತೈತಿ. ಕಷ್ಟ ಅಂದಿದ್ದ ಸುರಕ್ಷಿತ ಆಗಿರ್ತೈತಿ. ಜೀವನ ನೋಡ್ರಿ, ಹರಿ ನೀರಿದ್ದಂಗೆ ಒಮ್ಮೆ ಹರಿತೈತಿ, ಒಮ್ಮೆ ನಿಂದಿರ್ತೈತಿ. ಆದರೂ ನಿಂತು ನೀರು ಕೆಟ್ಟಂತ ಕುಂತು ಜೀವನ ಕೆಟ್ಟಂತ. ಯಾವಾಗಲೂ ನಿಂತು ನೀರು ಕೆಡುದಕ್ಕರೆ ಕುಂತು ಜೀವನ ಹಾಳಾಗೋದಕ್ಕರೆ. ಅಲ್ಲಿಂದ ಇಲ್ತಾನ ನನ್ನ ಜೀವನ ಏನೋ ಕುಂತೇ ಇಲ್ಲ. ರಗಡ್ ತೆಗ್ಗು ನುಗ್ಗು ದಿಬ್ಬಿ ಬಂದಾವು, ಆದರೂ ನಾ ದಂಡಿ ದಡ ಸಿಕ್ಕೈತಿ. ಅದು ಆ ದೇವ್ರ ಅನುಗ್ರಹ. ನನ್ನ ಮ್ಯಾಗ ಇಟ್ಟಿರಂತ ನನ್ನ ರಿಲೇಷನ್ನು, ನನ್ನ ಮಂದಿ ಮಕ್ಕಳು, ನನ್ನ ಮಕ್ಳು ಇಟ್ಟಂತ ನಂಬಿಕೆ. ನನ್ನ ಮಕ್ಕಳ ಮ್ಯಾಗ ನಾನು ಇಟ್ಟಿನ ನಂಬಿಕೆನ ನನ್ನ ಮಕ್ಕಳು ನನ್ನ ಮಾಡ್ತಾರ. ನಾನು ಅದೇ ಥರ ಅಲ್ಲಿಂದ ಇಲ್ತನ ಪಾಲಿಸ್ಕೊಂಬಂದೀನಿ. ಹಣ ಇವತ್ತು ಹೋಗುತ್ತಾ ನಾಳೆಗೆ ಬರ್ತಾ. ಮನುಷ್ಯನ ಹತ್ರ ಗುಣ ಇರಬೇಕು. ಆ ಗುಣದ ಮ್ಯಾಗ ನಾವೇನು ಛಲ ಗೆದಿತೀವಿ, ಆ ಛಲ ಎಲ್ಲಿ ತನ ಆದರೂ ನಮ್ಮ ನಿಲುವಿಗೆ ಆ ಛಲ ಬಂದು ನಿಂದಿರ್ತೈತೆ ಅಂತೇಳಿ ನಾನು ಹೇಳಕ್ಕೆ ಬಯಸ್ತೀನಿ. ಯಾಕಂದ್ರೆ ನಾವು ಕೀಳ ಮೀಳ ಅಂದೀವಿ ಅಂದ್ರೆ ನಮ್ಮ ಜೀವನ ಒಂದೊಂದು ಟೈಮ್ದಾಗ ಕೀಳಾಗಿರ್ತೈತಿ, ಮೇಲೂ ಆಗಿರ್ತೈತಿ. ನಾವ ಯಾಕೆ ಅನ್ಕೋಬೇಕ್ರಿ ನಾವ ಕೀಳ ನಾವ ಮೇಲು ಅಂತೇಳಿ? ನಮ್ಮ ಕೀಳ ಕೀಳು ಇರ್ತಾರ, ನಮ್ಮ ಕೀಳಿನ ಮೇಲೂ ಇರ್ತಾರ. ನಾವು ಅವ್ರನ್ನ ನೋಡಿ ಮಾಡೋದ್ರಲ್ಲಿ ಏನೂ ಒಂದು ಅರ್ಥ ಇರಂಗಿಲ್ಲ. ನಮ್ಮ ಯೋಗ್ತಾನ, ನಮ್ಮ ಕೋತು, ನಮ್ಮ ಶಕ್ತಿ, ನಮ್ಮ ನಿಲುವು ಎಷ್ಟು ಇರ್ತ ಅಷ್ಟಿದ್ರಾಗ ನಾವು ಹೋಗ್ಬೇಕು. ನಾ ಯಾವಾಗಲೂ ನಂದು ದೊಡ್ಡ ಆಡಂಬರ ಐತಿ, ಇಲ್ಲ ಇರ್ಲಾರ್ದು ಅದನ್ನು ತೋರಿಸಿದ್ರೆ ಅದು ಎಲ್ಲಿಗೆ ಮುಟ್ಟಂಗಿಲ್ಲ. ನಾವು ದೊಡ್ಡ ಆಡಂಬರದಲ್ಲ, ದೊಡ್ಡ ನಾವು ಮನುಷ್ಯರಲ್ಲ. ದುಡ್ದೀವಿ, ದುಡ್ಡು ವೇಸ್ಟ್ ಮಾಡ್ಲಾರ್ದಂಗೆ ಅದನ್ನು ಕೈಕೊಂಡೀವಿ. ಮಕ್ಕಳು ಒಟ್ಟು ನಿಲುವಿಗೆ ಹಚ್ಚೀವಿ, ಅವ್ರವ್ರ ಮನೆಗೆ ಅವ್ರಿಗೆ ಹೊಂದಿಸೀನಿ. ನನಗೆ ಸವಿತಾ ಸೊಲ್ಲಾಪುರಲಿಂದ ಬಂದಾಳ್ರಿ, ಸ್ನೇಹನ್ ಬಿಟ್ಟು ಬಂದಾಳೆ. ಇದೇ ಸಲ ಫಸ್ಟು 12 ವರ್ಷದ ಮಗಳು. ಅಲ್ಲೂ ಒಂದು ಸಲನೂ ಆಕಿ ಬಿಟ್ಟು ಬಂದಿದ್ದಿಲ್ಲ, ಈ ಸಲ ಬಿಟ್ಟು ಬಂದಾಳ. ಪಿಲ್ಲನ್ನು ಕರ್ಕೊಂಬಂದಾಳ. ಹೋಗ್ತೀನಿ ಅಂತ ತಯಾರಾಗಿದ್ಲು. ಇವತ್ತೊಂದು ದಿನ ನಿಂದ್ರಂದಿನಿ, ನಿಂತಾಳ. ನಾಳೆಗೆ ಆಕಿ ಹೋಗ್ಕಾಳ್ರಿ. ಹೋದ್ಮೇಲೆ ಮತ್ತೆ ಈಗ ಅವ್ರು ಹೇಳ್ದಂಗೆ ನಮ್ಮ ಜೀವನಕ್ಕೆ ನಾವೇ ಕಾರಣ, ನಮ್ಮ ಜೀವನಕ್ಕೆ ನಾವೇ ಶ್ರೇಷ್ಠ. ಯಾವದೇ ಇಲ್ರಿ, ಯಾರೇ ಯಾಕಿರಲಿ ನಾವು ತಳಗ ಬೀಳ್ಬೇಕು, ನಾವು ತಳಗ ಇರ್ಬೇಕಂತ ಬಯಸಂಗಿಲ್ಲ. ನಾವು ದೊಡ್ಡ ಸಾವ್ಕಾರ ಆಗಬೇಕು, ನಾವು ಶ್ರೀಮಂತರಾಗಬೇಕು, ನಾವು ದೊಡ್ಡ ಆಡಂಬರ ಬೆಳೆಸ್ಬೇಕು ಅಂತೀವಿ. ಅದನ್ನ ನಮ್ಮ ಭೋಗದಾಗ ಇರ್ಲಾರ್ದು ಬರೋದಿಲ್ರಿ. ನಮ್ಗೇನ್ರಿ ಅಲ್ಲಿಂದ ಇರ್ತಾನ ನನ್ನ ತಿಳುವಳಿಕೆ ಬಂದಿಂದ ಒಂದು ತನ್ನಕ್ಕೆ ಉಡುದೊಂದು ಬಟ್ಟೆಗೆ ಕಮ್ಮಿ ಇಲ್ಲ. ನಾವೆಲ್ಲ ಮೊದಲಿಂಥವು ಸೀರೆ ಹರಿದು ಅಂದ್ರೆ ಅದನ್ನು ಇದು ಎಷ್ಟು ಹರಿದೈತಿ, ಈ ಹರಿದು ಸೀರೆನ ಇಷ್ಟು ಕಟ್ ಮಾಡಿ ಇದಕ್ಕೆ ಮತ್ತೆ ದಂಡಿ ಹಾಕಿ ಉಟ್ಕೊತಿದ್ದೀವ್ರಿ. ಈ ಸದ್ಯಕ್ಕೆ ಆ ಕಾಲಿಲ್ಲ. ಸೀರೆನ್ರಿ ಆವಾಗೂ 100 ರೂಪಾಯಿನೇ ಇರ್ತಿದ್ವು, ಈಗೂ 100 ಯಾಕೆ ಹೆಚ್ಚಾದವು. ಆದ್ರೆ ಈಗ ಬೆಲೆ ಇಲ್ಲರಿ. ಯಾಕಂದ್ರೆ ದುಡ್ದವನಿಗೆ ಕೂಲಿ ಮಾಡಿದವ ಕುಂಬಳ ಏರಿಂದಂತ
ಒಕ್ಕಲಿಗೆ ತೆಗ್ದಿದ್ದಂತ ಅನ್ನಂಥ ಕಾಲು ಬಂದೈತ್ರಿ. ಮುಂಜಾನೆ 7-8ಕ್ಕೆ ಹೋದ್ರಂದ್ರೆ 12-1ಕ್ಕೆ 300 400 500 ತನಕ ಕೂಲಿ ದುಡಿ ಮಂದಿ ಅದಾರ. ನಾವು ದುಡಿಯಾಗ ನಮಗೆ 15-20 ರೂಪಾಯಿ ಕೂಲಿ ಇರ್ತಿತ್ತು. ಈಗೆಲ್ಲ ಥರದ್ದು ಕೂಲಿ ದೊಡ್ಡದಾಗೈತಿ. ನನಗೆ ಎಷ್ಟು ತಿಳಿತೈತಿ ಅಷ್ಟು ಮಾತಾಡಿ ನಾನು ಮುಗಿಸ್ತೀನಿ. ಎಲ್ಲರೂ ನನ್ನ ಮಕ್ಕಳದ್ದು ಯೂಟ್ಯೂಬು ತಪ್ಪದೆ ನೋಡಿರಿ, ತಪ್ಪದೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಡನ್.